ವೆಲ್ಕಮ್ ಟು ನ್ಯೂಸ್ ಅಫೇರ್ಸ್. ನಾನು ಭಾವನಾ ಆರ್ ಗೌಡ. ರಾಜ್ಯ ರಾಜಕೀಯದಲ್ಲಿ ಬಹಳ ಚರ್ಚೆ ಆಗ್ತಿರುವಂತಹ ವಿಚಾರ ಏನು ಅಂದ್ರೆ ಜಾತಿ ಗಣತಿ. ನಾನು ಮೊದಲೇ ಇಲ್ಲಿ ಕ್ಲಿಯರ್ ಮಾಡ್ಬಿಡ್ತೀನಿ, ಇಲ್ಲಿ ಯಾವ ಸಮುದಾಯ ಯಾರು ಕೂಡ ಜಾತಿ ಗಣತಿಯನ್ನು ವಿರೋಧ ಮಾಡ್ತಿಲ್ಲ. ಬಿಕಾಸ್ ಈ ಜಾತಿ ಗಣತಿ ಅನ್ನೋದು ಜನಾಂಗೀಯ ಸಮಾನತೆಯತ್ತ ದಾರಿ ತೋರಿಸ್ಬೇಕಾದ ಒಂದು ಯೋಜನೆ. ಆದ್ರೆ ತಪ್ಪಾದ ರೀತಿಯಲ್ಲಿ ಏನಾದ್ರೂ ಜಾತಿ ಗಣತಿಯನ್ನ ಮಾಡಿದ್ರೆ ನಮ್ಮ ಜಾತ್ಯತೀತ ಸಮಾಜವನ್ನ ಅದು ಹಾನಿ ಮಾಡುತ್ತೆ, ಜೊತೆಗೆ ಅಭಿವೃದ್ಧಿಗೂ ಕೂಡ ತೊಂದರೆ ಆಗತ್ತೆ. ನೋಡಿ, ಯಾಕಂದ್ರೆ ವಿದ್ಯುತ್ ಇಲ್ಲ, ನೀರಿಲ್ಲ, ರಸ್ತೆ ಸರಿ ಇಲ್ಲ, ಶಿಕ್ಷಣದ ಮೂಲ ಸೌಕರ್ಯ ಕೂಡ ಕುಸಿತಾ ಇದೆ. ಆದ್ರೆ ಕರ್ನಾಟಕ ಸರ್ಕಾರಕ್ಕೆ ಈ ಬಡವರ ದುಃಖ ಕಾಣಿಸ್ತಾ ಇಲ್ಲ. ಬಿಕಾಸ್ ನಮ್ಮ ಸರ್ಕಾರ ಜನರ ಜೀವನದ ಸಮಸ್ಯೆಯನ್ನ ಬಿಟ್ಟು ಜಾತಿ ಗಂಟಿಲಿ ಸಿಕ್ಕಾಪಟ್ಟೆ ಬ್ಯುಸಿ ಆಗ್ಬಿಟ್ಟಿದೆ. ಈ ತೀರ್ಮಾನ ಸರಿನಾ ಅಂತ ಒಂದಿಷ್ಟು ವಿಮರ್ಶೆ ಮಾಡೋಣ ಬನ್ನಿ. ನೋಡಿ, ನೂರಾರು ವರ್ಷಗಳಿಂದ ಸಮಾಜದ ಹಲವಾರು ಸಮುದಾಯಗಳು ತಮ್ಮ ಒಂದು ಸಮಾಜದ ಡಾಟಾ ಕಲೆಕ್ಷನ್ ಸರಿ ಇಲ್ಲದೆ ಸರ್ಕಾರಿ ಸೌಲಭ್ಯಗಳಿಂದ ವಂಚಿತರಾಗಿದ್ದಾರೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇತ್ತು. ಇದಕ್ಕೆ ಒಂದು ಪರಿಹಾರವಾಗಿ ಜಾತಿ ಗಣತಿ ಮಾಡೋ ಮುಖಾಂತರ ಒಂದು ಸರಿಯಾದ ಡಾಟಾವನ್ನ ಕಲೆಕ್ಟ್ ಮಾಡಿ ನ್ಯಾಯಯುತವಾದ ಹಕ್ಕನ್ನ ಅವರಿಗೆ ನೀಡಬಹುದು ಅನ್ನುವಂತಹ ಉದ್ದೇಶದಿಂದ ಈ ಜಾತಿ ಗಣತಿಯ ಪ್ರಕ್ರಿಯೆ ಶುರುವಾಯಿತು. ನೋಡಿ, ಇತ್ತೀಚಿನ ಒಂದು ವರದಿ ಪ್ರಕಾರ ಕರ್ನಾಟಕದಲ್ಲಿ ಒಟ್ಟು ಮನೆಗಳ ಸಂಖ್ಯೆ ಎಷ್ಟು? 1.43 crores. ಆದ್ರೆ ಗಣನೆ ಆಗಿರುವಂತಹ ಮನೆಗಳು ಕೇವಲ 90.6 lakhs. ಇದರಿಂದ ಸುಮಾರು 53 ಲಕ್ಷ ಮನೆಗಳು ಜಾತಿ ಗಣತಿಯಿಂದ ವಂಚಿತವಾಗಿದೆ. ಅಂದ್ರೆ ಇವರು ಕಲೆಕ್ಟ್ ಮಾಡಿರುವಂತಹ ಡಾಟಾ ಎಷ್ಟು ನಿಖರವಾಗಿದೆ ಅಂತ ನಾವೆಲ್ಲರೂ ಯೋಚಿಸ್ಬೇಕಲ್ವಾ? ಇದ್ರ ಪರಿಣಾಮ ಏನಾಗುತ್ತೆ ಗೊತ್ತಾ? ಜಾತಿ ಆಧಾರಿತ ಡಾಟಾ ಅಪೂರ್ಣ ಆಗುತ್ತೆ. ಇದರಿಂದ ಯಾವ ಸಮುದಾಯ ಎಷ್ಟು ಸಂಖ್ಯೆಯಲ್ಲಿದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗಲ್ಲ. ಇಲ್ಲಿ ನಾವು ಗಮನಿಸಬೇಕಾದಂತಹ ವಿಚಾರ ಏನು ಅಂದ್ರೆ, ಸರ್ಕಾರ ಇಂತಹ ಮಹತ್ವದ ಪ್ರಕ್ರಿಯೆಯನ್ನ ನಡೆಸುವಾಗ ಸರಿಯಾದ ಪ್ಲಾನಿಂಗ್ ಮಾಡದೆ ಅರ್ಜೆಂಟ್ ಆಗಿ ಮಾಡ್ತಿದ್ದಾರೆ ಅನ್ನುವಂತಹ ಆರೋಪ ಕೇಳಿ ಬರ್ತಿದೆ. ನೋಡಿ, ಯಾವುದೇ ಒಂದು ದೊಡ್ಡ ಪ್ರಮಾಣದ ಸರ್ವೆ ಮಾಡೋದಕ್ಕಿಂತ ಮುಂಚೆ ಒಂದು ಟೆಕ್ನಾಲಜಿ ಆಗಿರ್ಬೋದು, ಸಿಬ್ಬಂದಿ ಪ್ರಿಪರೇಷನ್ ಅಗತ್ಯವಾಗಿರ್ಬೇಕು. ಆದ್ರೆ ಈಗ ಜಾತಿ ಗಣತಿ ಮಾಡ್ತಿರುವಂತಹ ಟೀಚರ್ಸ್ಗೆ ಸರಿಯಾಗಿ ಟ್ರೈನಿಂಗ್ ಕೊಟ್ಟಿಲ್ಲ, ಸಮಯದ ಕೊರತೆ ಕೂಡ ಇದೆ, ಸಾಕಷ್ಟು ಸಿಬ್ಬಂದಿಯನ್ನ ಕೊಟ್ಟಿಲ್ಲ. ಇದರಿಂದ ಏನಾಗುತ್ತೆ ಅಂದ್ರೆ ಡಾಟಾ ಕಲೆಕ್ಷನ್ ಸರಿಯಾಗಿ ಆಗೋದಿಲ್ಲ. ಗೌರ್ಮೆಂಟ್ ಇದ್ ಮಾಡ್ತಿರೋದೇ ಏನಕ್ಕೆ ಅಂದ್ರೆ ಕರೆಕ್ಟ್ ಆದ ಒಂದು ದತ್ತಾಂಶ ಬೇಕು, ಒಂದು ಡಾಟಾ ಬೇಕು ಅನ್ನೋ ಕಾರಣಕ್ಕೆ. ಆದ್ರೆ ಇಷ್ಟೆಲ್ಲ ಇನ್ವೆಸ್ಟ್ ಮಾಡಿದ್ರು ಕೂಡ ಸರಿಯಾದ ಡಾಟಾ ಕಲೆಕ್ಷನ್ ಆಗಿಲ್ಲ ಅಂದ್ರೆ ಎಲ್ಲ ವೇಸ್ಟ್ ಆಗ್ಬಿಡತ್ತಲ್ವಾ? ಹಾಗಿದ್ರೆ ಈ ತಪ್ಪು ಡಾಟಾ ಕಲೆಕ್ಷನ್ ಇಂದ ಏನೇನ್ ತೊಂದರೆ ಆಗುತ್ತೆ ಅಂತ ನಾವು ಯೋಚನೆ ಮಾಡೋದಿದ್ರೆ, ಮೊದಲನೇದಾಗಿ ಸರ್ಕಾರದ ನೀತಿಗಳ ಯೋಜನೆ ತಪ್ಪಾಗುವಂತಹ ಚಾನ್ಸಸ್ ಇದೆ. ಬಹಳ ಮುಖ್ಯವಾಗಿ ಸವಾಲುಗಳನ್ನ ಎದುರಿಸ್ತಾ ಇರುವಂತಹ ಹಿಂದುಳಿದ ಜಾತಿಗಳಿಗೆ ನ್ಯಾಯ ಸಿಗದೆ ಹೋಗ್ಬೋದು. ನನ್ ಮೊದ್ಲೇ ಹೇಳ್ದಂಗೆ ಜಾತಿ ಗಣತಿಗೆ ಯಾರ ವಿರೋಧ ಕೂಡ ಇಲ್ಲ. ಆದ್ರೆ ಮಾಡುವಂತಹ ಪ್ರೋಸೆಸ್ ಇದೆ ಅಲ್ವಾ, ಅದು ಸರಿಯಾಗಿರ್ಬೇಕು, ಹಾಗೆ ಸರಿಯಾದ ರೀತಿಯಲ್ಲಿ ಮಾಡ್ಬೇಕು. ಅಂಡ್ ಮೋರ್ ಓವರ್, ಈಗ ನಾವೆಲ್ಲರೂ ಕೂಡ ಯೋಚನೆ ಮಾಡ್ಬೇಕು, ಜಾತಿ ಗಣತಿ ಸದ್ಯದ ಪರಿಸ್ಥಿತಿಗೆ ಕರ್ನಾಟಕಕ್ಕೆ ಅವಶ್ಯಕತೆ ಇತ್ತ ಅನ್ನುವಂತಹ ಪ್ರಶ್ನೆ ಕೂಡ ಎಲ್ಲರಲ್ಲಿ ಮೂಡುತ್ತೆ. ಯಾಕಂದ್ರೆ ಇತ್ತ ರಸ್ತೆಗಳಲ್ಲಿ ಗುಂಡಿ ಹಾಗೆ ಇದೆ, ಮೆಟ್ರೋ ಕಾಮಗಾರಿ ಹಾಗೆ ನಡೀತಾ ಇದೆ, ಶಾಲೆಯಲ್ಲಿ ಬಿಸಿ ಊಟಕ್ಕೂ ಕೂಡ ಹಣ ಇಲ್ಲ, ಗ್ರಾಮಾಂತರ ಪ್ರದೇಶದಲ್ಲಿ ಕುಡಿಯುವ ನೀರಿಗೂ ಕೂಡ ತೊಂದರೆ ಇದೆ. ಅಂದ್ರೆ ಕೆಲವೊಂದು ಶಾಲೆಗಳಲ್ಲಿ, ಕೆಲವೊಂದು ಗ್ರಾಮಾಂತರ ಪ್ರದೇಶಗಳಲ್ಲಿ ಇಷ್ಟೆಲ್ಲಾ ಸಮಸ್ಯೆಗಳ ಮಧ್ಯೆ ರಾಜ್ಯ ಸರ್ಕಾರ ಪ್ರಾಶಸ್ತ್ಯವನ್ನ ನೀಡ್ತಾ ಇರೋದು ಜಾತಿ ಗಣತಿಗೆ. ನೋಡಿ, ಹೊಸ ಆಸ್ಪತ್ರೆ ಇಲ್ಲ, ಸರ್ಕಾರಿ ಶಾಲೆಗಳ ಕಟ್ಟಡ ಕುಸಿಯುವಂತ ಪರಿಸ್ಥಿತಿಗೆ ಬಂದಿದೆ. ಕೆಲವೊಂದು ಸರ್ಕಾರಿ ಶಾಲೆಗಳನ್ನ ನೋಡ್ಬಿಟ್ರೆ ಆಶ್ಚರ್ಯ ಆಗುತ್ತೆ, ಏನಪ್ಪಾ ಸರ್ಕಾರ ಏನ್ ಮಾಡ್ತಿದೆ ಅಂತ. ಬಹಳ ಮುಖ್ಯವಾಗಿ ಉದ್ಯೋಗಾತ್ಮಕ ತರಬೇತಿ ಕೇಂದ್ರಗಳ ಕೊರತೆ ಇದೆ ನಮ್ಮ ರಾಜ್ಯದಲ್ಲಿ, ಅದ್ರ ಕಡೆ ಸರ್ಕಾರ ಗಮನನೇ ಕೊಡ್ತಾ ಇಲ್ಲ. ಆದ್ರೆ ಈ ಒಂದು ಜಾತಿ ಗಣತಿಗೆ ಎಷ್ಟೊಂದು ಕೋಟಿ ಖರ್ಚು ಮಾಡ್ತಾ ಇದ್ದಾರೆ. ನೋಡಿ, ಇವತ್ತಿಗೆ ಜನ ಬಯಸ್ತಾ ಇರೋದು ಉತ್ತಮವಾದ ಶಿಕ್ಷಣವನ್ನ, ಆರೋಗ್ಯ ಸೇವೆ, ಉದ್ಯೋಗ, ಮೂಲ ಸೌಕರ್ಯ, ಜಾತಿ ಪಾಲಿಟಿಕ್ಸ್ ಅಲ್ಲ. ಜನರ ಜೀವನ ದುರಸ್ತಿ ಮಾಡುವಂತಹ ಕಾರ್ಯ ಮೊದಲು ಮಾಡ್ಬೇಕು ಸರ್ಕಾರ. ಜನರ ಜೀವನ ಬದಲಾಗಬೇಕು ಅಂದ್ರೆ ಸರ್ಕಾರದ ನಿಜವಾದ ಕಾಳಜಿಯ ದಿಕ್ಕು ಅಭಿವೃದ್ಧಿ ಆಗಿರ್ಬೇಕೆ ಹೊರತು ಜಾತಿ ಪಾಲಿಟಿಕ್ಸ್ ಅಲ್ಲ. ಅವಾಗ ಬ್ರಿಟಿಷರು ಬಂದ್ರು, ಧರ್ಮಗಳ ಮಗೆ ತಂದಿಟ್ರು, 2 ದೇಶ ಮಾಡಿ ಹೋಗ್ಬಿಟ್ರು. ಆಡಳಿತ ಮಾಡ್ತೀವಿ, ಸೇವೆ ಮಾಡ್ತೀವಿ, ಏನೋ ಮಾಡ್ತೀವಿ ಅಂತ ಬಂದ್ರು. ಈಗ ನಮ್ಮ ಸರ್ಕಾರ ಏನ್ ಮಾಡ್ತಾ ಇದೆ? ಅಭಿವೃದ್ಧಿಯನ್ನ ಮಾಡೋದು ಬಿಟ್ಟು ಜಾತಿ ಪಾಲಿಟಿಕ್ಸ್ ಮಾಡ್ತಾ ಇದೆ. ಹೀಗಾದ್ರೆ ರಾಜ್ಯ ಅಭಿವೃದ್ಧಿ ಕಾಣೋದಾದ್ರೂ ಹೇಗೆ? ಕರ್ನಾಟಕದ ಜನತೆ ಯೋಚಿಸ್ಬೇಕಾಗಿದೆ. ಮತ್ತೆ ಭೇಟಿಯಾಗೋಣ. ಧನ್ಯವಾದ. ವಂದೇ ಭಾರತ ಮಾತರಂ.